ಮೈಸೂರು ಹೊರವಲಯದಲ್ಲಿ ರೋಡ್ ರಾಬರಿ ಪ್ರಕರಣ. ಕಾರ್ನಲ್ಲಿದ್ದಂತಹ ಮೊಹಮ್ಮದ್ ಅಶ್ರಫ್ ದೂರನ್ನು ಆಧರಿಸಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಪ್ರಕರಣದ ಎಫ್ಐಆರ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹದ್ದು. 6ರಿಂದ 7 ಮಂದಿ ಆಗಂತುಕರು 3 ಕಾರ್ನಲ್ಲಿ ಬರ್ತಾರಂತೆ. ಕೆಂಪು ಬಣ್ಣದ ಸ್ವಿಫ್ಟ್ ಕಾರ್ನಲ್ಲಿ ನನ್ನ ಕಾರನ್ನು ಅಡ್ಡಗಟ್ಟಿದ್ರು ಅಂತೇಳಿ ದೂರುದಾರ ಹೇಳಿದ್ದಾರೆ. ಪಕ್ಕದಲ್ಲಿ ಗ್ರೇ ಬಣ್ಣದ ಇನೋವಾ ಕಾರು ಬಂದು ನಿಲ್ಲುತ್ತೆ. ಹಿಂಭಾಗದಿಂದ ಸಿಲ್ವರ್ ಕಲರ್ ಕಾರು ಬಂದು ನಿಂತುಕೊಳ್ಳುತ್ತೆ. ನಾವು ಯಾವ ಕಡೆಯೂ ಹೋಗದಂತೆ ನಮ್ಮನ್ನ ಲಾಕ್ ಮಾಡಿಬಿಡ್ತಾರೆ. ಅದಾದ ಮೇಲೆ 3 ಕಾರಿನಿಂದ 6ರಿಂದ 7 ಜನ ಆಗಂತುಕರು ಕೆಳಗಿಳಿದು ಹಾಡಹಗಲೇನೆ ನಡು ರಸ್ತೆಯಲ್ಲಿಯೇ ರಾಬರಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ನ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಬ್ಬರು ಜಾಕ್ ರಾಡ್ನಿಂದ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಮತ್ತಿಬ್ಬರು ಸ್ಪಾನರ್ನಿಂದ ಕಿಟಕಿಯ ಗಾಜನ್ನು ಹೊಡಿತಾರೆ. ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿದ್ದಂತಹ ಸ್ಪ್ರೇಯನ್ನು ನಮ್ಮ ಮುಖಕ್ಕೆ ಹಾಕ್ತಾನೆ. ಜಾಕ್ ರಾಡ್ನಿಂದ ನನ್ನ ಹಾಗೂ ಸೂಫಿ ಮೊಣಕೈಗೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ತಕ್ಷಣ ಬ್ಯಾಗ್ನಲ್ಲಿದ್ದಂತಹ 1.5 ಲಕ್ಷ ಹಣ, ನನ್ನ ಮೊಬೈಲನ್ನು ಕಸಿದುಕೊಳ್ತಾರೆ. ಅಲ್ಲದೆ ನಮ್ಮ ಎಕೋಫೋರ್ಡ್ ಕಾರನ್ನು ಕೂಡ ಕದ್ದೊಯ್ದ್ರು ಅಂಥೇಳಿ ಈಗ ದೂರುದಾರ ದೂರನ್ನು ಕೊಟ್ಟಿರುವಂಥದ್ದು. ಇದೇ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಹಾಡಹಗಲೇ ರೋಡ್ ರಾಬರಿ ಮಾಡಿದಂತಹ ಆಗಂತುಕರಿಗಾಗಿ ಪೊಲೀಸರು ಬಲೆಯನ್ನು ಬೀಸಿರುವಂಥದ್ದು. ದೂರನ್ನು ಕೊಟ್ಟಿರುವಂತಹದ್ದು ಅಶ್ರಫ್. ಇವರ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. 6ರಿಂದ 7 ಮಂದಿ ಆಗಂತುಕರು 3 ಕಾರ್ನಲ್ಲಿ ಬಂದು ಅಡ್ಡ ಹಾಕಿ ಲಾಕ್ ಮಾಡಿ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಎಫ್ಐಆರ್ನಲ್ಲಿ ಈಗ ಉಲ್ಲೇಖವಾಗಿರುವಂಥದ್ದು. ದೂರುದಾರರ ದೂರನ್ನು ಆಧರಿಸಿ ಪೊಲೀಸರು ಈಗ ತನಿಖೆಗೆ ಇಳಿದಿರುವಂಥದ್ದು. ಈ ಆಗಂತುಕರನ್ನು ರೋಡ್ ರಾಬರಿ ಮಾಡಿ ಮೈಸೂರಿನಲ್ಲಿ ಸಹಜವಾಗಿಯೇ ಭಯ ಹುಟ್ಟಿಸಿರುವಂತಹ ವ್ಯಕ್ತಿಗಳನ್ನು ಹೆಡೆಮುರಿ ಕಟ್ಟೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಯಾವಾಗ ಅವರು ಅರೆಸ್ಟ್ ಆಗ್ತಾರೆ, ಎಲ್ಲಿಂದ ಬಂದಿದ್ರು, ಅದಾದ ಮೇಲೆ ಅವರ ಉದ್ದೇಶ ಏನಾಗಿತ್ತು, ಹೇಗೆ ಪ್ಲಾನ್ ಮಾಡಿಕೊಂಡಿದ್ರು, ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ನಿನ್ನೆ ಮೈಸೂರಿನ ಹೊರವಲಯದಲ್ಲಿ ಹಾಡಹಗಲೇ ನಡೆದಂತಹ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಕೆಂಪು ಬಣ್ಣದ ಸ್ವಿಫ್ಟ್ ಕಾರು, ಇನೋವಾ ಗ್ರೇ ಕಲರ್ ಕಾರು, ಮತ್ತೊಂದು ಸಿಲ್ವರ್ ಬಣ್ಣದ ಇನೋವಾದಲ್ಲಿ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ಅಂಥೇಳಿ ನಿನ್ನೆ ಘಟನೆ ಏನಾಯಿತು ಅನ್ನೋದನ್ನು ಪೊಲೀಸರ ಎದುರು ವಿವರಿಸುವಂತಹ ಕೆಲಸವನ್ನು ದೂರುದಾರ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ನಿನ್ನೆ ಹಾಡಹಗಲೇ ನಡೆದಂತಹ ಈ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ ಅಂಥೇಳಿ ಏನಾದರೂ ಈ ಆಗಂತುಕರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂಥೇಳಿ? ಮುಖ್ಯವಾಗಿದ್ದಾವೆ. ಆಗಂತುಕರು ಬಂದಿದ್ದಂಥದ್ದು 2 ಕಾರ್ನಲ್ಲ 3 ಕಾರ್ನಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಈಗಾಗಲೇ ದೂರು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ಒಟ್ಟು 3 ತಂಡಗಳಲ್ಲಿ ಮೈಸೂರು ಜಿಲ್ಲಾ ಪೊಲೀಸರು ಆಗಂತುಕರ ಪತ್ತೆಗೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರೇಮ್, ಆದರೆ ಆಗಂತುಕರು ಬಹಳ ಕಿಲಾಡಿಗಳಾಗಿ ಒಂದು ರೀತಿಯಾಗಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇದ್ದಂಥ 3 ಕಾರಲ್ಲಿ 2 ಕಾರನ್ನು ಒಂದು ಕಡೆಯಲ್ಲಿ ಮತ್ತೊಂದು ಕಾರನ್ನ ಕಾಡಲ್ಲಿ ಬಿಟ್ಟು ತಾವು ಮಾತ್ರ ಒಂದು ಕಾರಲ್ಲಿ ಪರಾರಿ ಆಗ್ತಾ ಇದ್ದಾರೆ. ಪ್ರತಿಯೊಂದು ಚೆಕ್ ಪೋಸ್ಟ್ಗಿಂತ 1 ಕಿಲೋಮೀಟರ್ ಹಿಂದೆಯೇ ಒಂದೊಂದು ಕಾರ್ಗೆ ಬೇರೆ ಬೇರೆ ನಂಬರ್ ಪ್ಲೇಟ್ಗಳನ್ನ ಬದಲಾಯಿಸ್ತಾ ಇದ್ದಾರೆ. ಅಂದರೆ ಭಾಳಷ್ಟು ನಂಬರ್ ಪ್ಲೇಟ್ಗಳನ್ನು ಅವರು ಇಟ್ಕೊಂಡಿರುವಂಥ ಸಾಧ್ಯತೆಗಳಿದ್ದಾವೆ. ಪ್ರತಿ ಚೆಕ್ ಪೋಸ್ಟಲ್ಲೂ ಕೂಡ ಕಾರಿನ ನಂಬರ್ ಪ್ಲೇಟ್ಗಳು ಬದಲಾಗ್ತಾ ಇರುವಂಥದ್ದು ಈಗ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಆದರೆ ಪೊಲೀಸರು ಯಾವುದೇ ಹಂತದಲ್ಲೂ ಕೂಡ ಇವರನ್ನ ಬಿಡಬಾರ್ದು, ಅಂದರೆ ಕರ್ನಾಟಕದ ಗಡಿಯನ್ನಂತೂ ದಾಟೋಕ್ಕೆ ಬಿಡಬಾರ್ದು ಅನ್ನುವಂಥ ಉದ್ದೇಶದಿಂದ ಎಲ್ಲ ಕಡೆಯಲ್ಲೂ ಕೂಡ, ಅಂದರೆ ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳಿಗೂ ಮಾಹಿತಿಯನ್ನು ಕೊಟ್ಟು ಎಲ್ಲ ಕಡೆ ಚೆಕ್ ಬಂದಿಯನ್ನು ಕೂಡ ಬಿಗಿ ಮಾಡಿದ್ದಾರೆ. ಸದ್ಯಕ್ಕೆ ಅವರ ಸುಳಿವೇನು ಸಿಕ್ಕಿಲ್ಲ. ಆದರೆ ಯಾವ ಕಾರಲ್ಲಿ ಬಂದಿದ್ರು ಮತ್ತು ಅವರ ಉದ್ದೇಶಗಳೇನು ಅನ್ನುವಂಥದ್ದು ಎಲ್ಲದೂ ಕೂಡ ಕ್ಲಾರಿಟಿ ಆಗಿದೆ. ಪೊಲೀಸರ ತಪಾಸಣಾ ಕಾರ್ಯವೂ ಕೂಡ ಚುರುಕುಗೊಂಡಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.